ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ ಏಪ್ರಿಲ್ 2ನೇ ತಾರೀಕಿನಂದು ಧವನದ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಗೆ ಚೈತ್ರ ಹುಣ್ಣಿಮೆ ಅಂತಾನೂ ಕರೀತಾರೆ. ಈ ಹುಣ್ಣಿಮೆ ರಾತ್ರಿ ಈ ಒಂದು ತಂತ್ರವನ್ನು ಮಾಡಿದರೆ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯೂ ಸಾಧ್ಯವಿಲ್ಲ. ಅಷ್ಟೊಂದು ಶಕ್ತಿ ಈ ತಂತ್ರಕ್ಕಿದೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೇವೆ. ಈ ಉಪಾಯವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಯಾಕೆಂದರೆ ಈ ವಿಡಿಯೋ ನಿಮಗೆ ತುಂಬ ಮುಖ್ಯವಾಗುತ್ತೆ. ಜೀವನದಲ್ಲಿ ಎಷ್ಟೇ ಶ್ರಮ ಪಟ್ಟರೂ ಕೆಲವೊಮ್ಮೆ ಹಣ ಕೈಗೆ ಉಳಿಯುವುದಿಲ್ಲ. ಕಷ್ಟಗಳು ಒಂದರ ಹಿಂದೆ ಒಂದು ಬರುತ್ತಲೇ ಇರುತ್ತವೆ. ಮನೆಯಲ್ಲಿ ಜಗಳ, ಅಶಾಂತಿ, ದೃಷ್ಟಿದೋಷ ಇವುಗಳಿಂದ ಜೀವನವೇ ಕಷ್ಟಕರವಾಗಿರುತ್ತದೆ. ಆದರೆ ಸ್ನೇಹಿತರೆ, ನಮ್ಮ ಹಳೆಯ ಸಂಪ್ರದಾಯಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಉಪಾಯ ಇವೆ. ಇವುಗಳನ್ನು ಸರಿಯಾದ ದಿನ ಸರಿಯಾದ ಸಮಯದಲ್ಲಿ ಮಾಡಿದರೆ ಅದ್ಭುತ ಫಲ ಸಿಗುತ್ತದೆ ಎಂದು ಹೇಳಲಾಗಿದೆ. ಇಂದು ನಾವು ಮಾತನಾಡೋದು ಏಪ್ರಿಲ್ 2ನೇ ತಾರೀಕಿನಂದು ಈ ದಿನ ನಿಂಬೆಹಣ್ಣಿನ ವಿಶೇಷ ತಂತ್ರದ ಬಗ್ಗೆ. ಈ ಒಂದು ಚಿಕ್ಕ ಉಪಾಯ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಿಸಬಹುದು, ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕೂಡ ದೂರ ಮಾಡಬಹುದು ಮತ್ತು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಏಕೆಂದರೆ ಮಧ್ಯದಲ್ಲಿ ಬಿಡಿಸಿದರೆ ಈ ಉಪಾಯದ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುವುದಿಲ್ಲ. ಸ್ನೇಹಿತರೆ, ನಿಂಬೆಹಣ್ಣು ಸಾಮಾನ್ಯವಾದ ಹಣ್ಣು ಅಲ್ಲ, ಇದು ಶುದ್ಧೀಕರಣದ ಸಂಕೇತ. ನೀವು ಗಮನಿಸಿದ್ದೀರಾ? ಅಂಗಡಿಗಳ ಮುಂದೆ ನಿಂಬೆ ಮೆಣಸಿನಕಾಯಿ ಹಾಕಿರುವುದನ್ನು ನೋಡಿರ್ತೀರಾ. ಅದರ ಹಿಂದಿರುವ ಕಾರಣ ಏನೆಂದರೆ ನಿಂಬೆ ನೆಗೆಟಿವ್ ಎನರ್ಜಿ ತನ್ನೊಳಗೆ ಸೆಳೆಯುತ್ತದೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿ, ದೃಷ್ಟಿದೋಷ, ದುರ್ಭಾಗ್ಯ ಎಲ್ಲವೂ ಕಡಿಮೆ ಮಾಡಲು ನಿಂಬೆ ಉಪಯೋಗವಾಗಿದೆ. ಹುಣ್ಣಿಮೆ ದಿನ ಈ ಶಕ್ತಿ ಇನ್ನಷ್ಟು ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ದಿನ ನಿಂಬೆ ತಂತ್ರ ಮಾಡಿದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯದ್ಭುತ ಶಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಈ ಉಪಾಯವನ್ನು ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ಈ ದಿನದಂದು ಅಂದರೆ ಏಪ್ರಿಲ್ 2ನೇ ತಾರೀಕಿನಂದು ಹನುಮ ಜಯಂತಿ ಕೂಡ ಇದೆ. ಹಾಗಾಗಿ ಆಂಜನೇಯನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಜೈ ಹನುಮಾನ್ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸ್ನೇಹಿತರೆ, ಹುಣ್ಣಿಮೆ ಮಹತ್ವ ಮತ್ತು ನಿಂಬೆ ತಂತ್ರದ ರಹಸ್ಯ ನಿಮಗೆ ಗೊತ್ತಾ? ಹುಣ್ಣಿಮೆ ದಿನದಲ್ಲಿ ಚಂದ್ರನ ಪೂರ್ಣ ಶಕ್ತಿ ಭೂಮಿಗೆ ಬೀಳುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ದಿನ ಮಾಡಿದ ಉಪಾಯಗಳು ಬೇಗ ಫಲ ಕೊಡುತ್ತವೆ ಹೀಗೆ ಎಂದು ನಂಬಿಕೆ ಇದೆ. ನಿಂಬೆಹಣ್ಣು ಒಂದು ಶುದ್ಧ ಶಕ್ತಿಯ ಸಂಕೇತವಾಗಿದ್ದು ಇದರಲ್ಲಿ ನೆಗೆಟಿವ್ ಎನರ್ಜಿ ಶೋಷಿಸುವ ಸಾಮರ್ಥ್ಯ ಇದೆ. ಹೀಗೆ ಹಿರಿಯರು ಪುರಾಣಗಳಿಂದ ಹೇಳುತ್ತಲೇ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಇರುವ ದುಷ್ಟದೋಷ, ಹಣದ ಅಡಚಣೆ, ಉದ್ಯೋಗ ಸಮಸ್ಯೆಗಳು ಇವು ಎಲ್ಲವೂ ನಿವಾರಿಸಲು ನಿಂಬೆ ಉಪಾಯ ಸಹಾಯ ಮಾಡುತ್ತದೆ ಎಂದು ಪರಂಪರೆಯಲ್ಲಿ ನಂಬಲಾಗಿದೆ. ಈ ನಿಂಬೆಹಣ್ಣಿನ ತಂತ್ರವನ್ನು ಸರಿಯಾಗಿ ಮಾಡಿದರೆ ಹಣದ ಹರಿವು ಹೆಚ್ಚಾಗುತ್ತದೆ, ದುಡ್ಡಿನ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ಶುಭ ಫಲಗಳು ಕಾಣಿಸುತ್ತವೆ ಎಂದು ಹಲವರು ಅನುಭವಿಸುತ್ತಿದ್ದಾರೆ. ನಿಂಬೆಹಣ್ಣಿನ ಆಧ್ಯಾತ್ಮಿಕ ಶಕ್ತಿ ನಿಮಗೆ ಗೊತ್ತಾ ಸ್ನೇಹಿತರೆ? ನಿಂಬೆಹಣ್ಣು ಕೇವಲ ಒಂದು ಹಣ್ಣು ಅಲ್ಲ, ಇದು ಶುದ್ಧೀಕರಣದ ಪ್ರತೀಕ. ಮನೆಗಳಲ್ಲಿ, ಅಂಗಡಿಗಳಲ್ಲಿ ನಿಂಬೆ ಮೆಣಸಿನಕಾಯಿ ಕಟ್ಟಿ ಹಾಕುವ ಸಂಪ್ರದಾಯ ನಮ್ಮ ದೇಶದಲ್ಲಿ ಬಹಳ ಹಳೆಯದು. ಇದರ ಹಿಂದಿರುವ ಕಾರಣ ಏನೆಂದರೆ ನಿಂಬೆ ನೆಗೆಟಿವ್ ಶಕ್ತಿಯನ್ನು ತನ್ನೊಳಗೆ ತೆಗೆದುಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಹುಣ್ಣಿಮೆ ದಿನದಲ್ಲಿ ಈ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ, ಏಕೆಂದರೆ ಚಂದ್ರನ ಪ್ರಭಾವದಿಂದ ಮನಸ್ಸು, ಶಕ್ತಿ, ಪರಿಸರ ಇವು ಎಲ್ಲವೂ ಹೆಚ್ಚು ಸಂವೇದನಶೀಲತೆಯಾಗಿರುತ್ತವೆ. ಈ ದಿನ ನಿಂಬೆ ಉಪಾಯ ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಧನ, ಶಾಂತಿ, ಸಮೃದ್ಧಿ ಹೀಗೆ ಎಲ್ಲವೂ ತರಲು ಸಹಾಯ ಮಾಡುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಹೇಳುತ್ತಾರೆ. ತಂತ್ರ ಮಾಡಲು ಸರಿಯಾದ ಸಮಯ ಯಾವಾಗ ಅಂದರೆ ಹುಣ್ಣಿಮೆ ದಿನ ತಂತ್ರ ಮಾಡಲು ಸರಿಯಾದ ಸಮಯ ಬಹಳ ಮುಖ್ಯ. ಈ ಉಪಾಯವನ್ನು ಸಂಜೆ ಸೂರ್ಯಾಸ್ತ ನಂತರ ಅಥವಾ ರಾತ್ರಿ 8ರಿಂದ 10ರ ಒಳಗೆ ಮಾಡುವುದು ಉತ್ತಮ. ಈ ಸಮಯದಲ್ಲಿ ಚಂದ್ರನ ಶಕ್ತಿ ಹೆಚ್ಚು ಪ್ರಬಲವಾಗಿರುತ್ತದೆ. ನೀವು ಈ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಯಾವುದೇ ನೆಗೆಟಿವ್ ಆಲೋಚನೆಗಳಿಲ್ಲದೆ ಉಪಾಯ ಮಾಡಬೇಕು. ಶುದ್ಧ ಮನಸ್ಸು ಮತ್ತು ನಂಬಿಕೆ ಇದ್ದರೆ ಮಾತ್ರ ಈ ತಂತ್ರದ ಫಲ ದೊರೆಯುತ್ತದೆ. ಬೇಕಾಗುವ ಸಾಮಗ್ರಿಗಳು ಏನಂತ ಗೊತ್ತಾ ಸ್ನೇಹಿತರೆ? ಈ ಉಪಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುವು ಅಂದರೆ, ಈ ತಂತ್ರ ಮಾಡಲು ನಿಮಗೆ ಬೇಕಾಗುವ ಸಾಮಗ್ರಿಗಳು ಬಹಳ ಸರಳ. ಒಂದು ತಾಜಾ ನಿಂಬೆಹಣ್ಣು, ಇದು ಎಲ್ಲೂ ತೂತಾಗಿರಬಾರ್ದು, ಎಲ್ಲೂ ಕಲೆ ಇರಬಾರ್ದು, ಮತ್ತು ಸ್ವಲ್ಪ ಕರ್ಪೂರ, ಒಂದು ದೀಪ ಮತ್ತು ಕೆಂಪು ಬಟ್ಟೆ. ಈ ಎಲ್ಲ ವಸ್ತುಗಳನ್ನು ಸ್ವಚ್ಛ ಸ್ಥಳದಲ್ಲಿ ಇಟ್ಟುಕೊಂಡು ಉಪಾಯ ಆರಂಭಿಸಬೇಕು. ನಿಂಬೆಹಣ್ಣು
ಹಾಳಾಗಿರಬಾರದು. ಹೊಸದು ಮತ್ತು ಹಳದಿ ಬಣ್ಣದಲ್ಲಿರಬೇಕು. ಮತ್ತು ನಿಂಬೆಹಣ್ಣಿನ ತಂತ್ರವನ್ನು ಮಾಡುವ ವಿಧಾನ ಹೀಗಿರುತ್ತೆ. ಮೊದಲು ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡಿದು ನಿಮ್ಮ ಮನಸ್ಸಿನಲ್ಲಿರುವ ಸಮಸ್ಯೆಗಳನ್ನು ನೆನಪಿಸಿಕೊಳ್ಳಿ. ನಂತರ ಆ ನಿಂಬೆಯನ್ನು 4 ಭಾಗಗಳಾಗಿ ಕತ್ತರಿಸಿ. ಅಂದರೆ ಒಂದು ನಿಂಬೆಹಣ್ಣು ತೆಗೆದುಕೊಂಡು 4 ಪೀಸ್ಗಳನ್ನು ಮಾಡಿ. ಪ್ರತಿಯೊಂದು ತುಂಡನ್ನು ಮನೆಯ 4 ಮೂಲೆಯಲ್ಲಿಡಬೇಕು. ಈ ಸಮಯದಲ್ಲಿ ನೀವು ನಿಮ್ಮ ಇಷ್ಟದ ದೇವರ ಹೆಸರನ್ನು ಜಪಿಸಬಹುದು. ಈ ವಿಧಾನದಿಂದ ಮನೆಯಲ್ಲಿರುವ ನೆಗೆಟಿವ್ ಶಕ್ತಿ ದೂರವಾಗುತ್ತದೆ ಮತ್ತು ಧನ ಪ್ರವಾಹಕ್ಕೆ ದಾರಿ ತೆರೆದುಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಹಣದ ಆಕರ್ಷಣೆ ವಿಶೇಷವಾಗಿ ಈ ಉಪಾಯಕ್ಕಿದೆ. ಅಂದರೆ ಹಣ ಸಮಸ್ಯೆ ಇರುವವರು ಈ ವಿಶೇಷ ಉಪಾಯ ಮಾಡಬಹುದು. ಒಂದು ನಿಂಬೆ ತೆಗೆದುಕೊಂಡು ಅದಕ್ಕೆ 7 ಸಾರಿ ನಿಮ್ಮ ಸಮಸ್ಯೆಯನ್ನು ಹೇಳಿ. ನಂತರ ಅದನ್ನು ನಿಮ್ಮ ಹಣ ಇಡುವ ಜಾಗದಲ್ಲಿ ಇಡಿ. ಮುಂದಿನ ದಿನ ಅದನ್ನು ಹೊರಗೆ ಎಸೆಯಬೇಕು. ಇದು ದುಡ್ಡಿನ ಅಡಚಣೆಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಈ ಉಪಾಯವನ್ನು ಮಾಡುವಾಗ ನೀವು ಯಾವ ತಪ್ಪುಗಳನ್ನು ಮಾಡಬಾರದು ಅಂದರೆ, ಈ ತಪ್ಪುಗಳನ್ನು ಮಾಡಲೇಬಾರದು. ಹಾಳಾದ ನಿಂಬೆ ಬಳಸಬಾರದು. ಕೆಟ್ಟ ಮನಸ್ಸಿನಿಂದ ಅಥವಾ ಇಲ್ಲದ ಸಲ್ಲದ ಮನಸ್ಸಿನಿಂದ ಉಪಾಯ ಮಾಡಬಾರದು. ಮಧ್ಯದಲ್ಲಿ ಉಪಾಯ ನಿಲ್ಲಿಸಬಾರದು. ಯಾವುದೇ ಕಾರಣಕ್ಕೂ ಏನೇ ಸಮಸ್ಯೆ ಬಂದರೂ ಈ ಉಪಾಯ ಮಾಡುವಾಗ ನಿಲ್ಲಿಸಬಾರದು. ಈ ತಪ್ಪುಗಳು ಮಾಡಿದರೆ ಫಲ ಸಿಗುವುದಿಲ್ಲ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಅನುಭವಗಳು ಮತ್ತು ನಂಬಿಕೆಗಳು ಏನಂದರೆ, ಈ ಉಪಾಯದ ಮಾಡಿದವರು ಹಲವಾರು ಜನರು ಈ ನಿಂಬೆ ತಂತ್ರ ಮಾಡಿದ ನಂತರ ತಮ್ಮ ಜೀವನದಲ್ಲಿ ಬದಲಾವಣೆ ಕಂಡಿದ್ದಾರೆ. ಹೀಗೆ ಎಂದು ಹಲವರು ಹೇಳುತ್ತಾರೆ. ಕೆಲವರಿಗೆ ಹಣದ ಸಮಸ್ಯೆ ಕಡಿಮೆಯಾಗಿದೆ, ಇನ್ನು ಕೆಲವರಿಗೆ ಉದ್ಯೋಗ ದೊರೆತಿದೆ. ಆದರೆ ಇದು ನಂಬಿಕೆಯ ಮೇಲೆ ಅವಲಂಬಿತವಾಗಿದೆ. ನಂಬಿಕೆ ಇದ್ದರೆ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಜ್ಯೋತಿಷ್ಯ ಪ್ರಕಾರ ಹುಣ್ಣಿಮೆ ದಿನ ಚಂದ್ರನು ಮನಸ್ಸು ಮತ್ತು ಹಣದ ಮೇಲೆ ಪ್ರಭಾವ ಬೀರುತ್ತಾನೆ. ಈ ದಿನ ಮಾಡಿದ ಉಪಾಯಗಳು ಮನಸ್ಸಿಗೆ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆ ನೀಡುತ್ತದೆ ಎಂದು ಹೇಳಲಾಗಿದೆ. ನಿಂಬೆ ಉಪಾಯದಿಂದ ಗ್ರಹ ದೋಷಗಳು ಕೂಡ ಪ್ರಭಾವ ಕಡಿಮೆಯಾಗಿರಬಹುದು ಮತ್ತು ಹೀಗೆ ಎಂದು ಕೆಲವರು ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ನಂಬಿಕೆಗಳು ಹೇಳುತ್ತಾರೆ. ಸ್ನೇಹಿತರೆ, ಈ ನಿಂಬೆಹಣ್ಣಿನ ತಂತ್ರವನ್ನು ಮಾಡಿರ್ತಾರಲ್ಲ, ಆ 4 ಪೀಸುಗಳನ್ನು ಒಟ್ಟಿಗೆ ಬೆಳಗ್ಗೆ ಎದ್ದ ತಕ್ಷಣ ತೆಗೆದುಕೊಂಡು ಆ ಕೆಂಪು ಬಟ್ಟೆಯಲ್ಲಿ ಆ 4 ಪೀಸುಗಳನ್ನು ಹಾಕಿ. ನಂತರ ಮಧ್ಯದಲ್ಲಿ ಕರ್ಪೂರ ಹಚ್ಚಿ ಆ ಕರ್ಪೂರ ಉರಿಯುವವರೆಗೂ ಸಂಕಲ್ಪ ಮಾಡ್ಕೊಳ್ಬೇಕು. ನಿಮಗೆ ಏನು ಕಷ್ಟ ಇದೆ, ನಿಮಗೆ ಏನು ನಷ್ಟ ಆಗಿದೆ, ಮುಂದೆ ನೀವು ಏನಾಗಬೇಕು, ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಮತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಆ ನಿಂಬೆಹಣ್ಣಿನ ಪೀಸ್ಗಳ ಮುಂದೆ ಕರ್ಪೂರ ಉರಿಯುವವರೆಗೂ ಹೇಳ್ಕೊಳ್ಳಿ. ಮತ್ತೆ ಹಣದ ಅಡಚಣೆ ಕಡಿಮೆಯಾಗಿದ್ರೆ ಅಥವಾ ನೀವು ತುಂಬಾ ಸಮಸ್ಯೆಯನ್ನು ಅನುಭವಿಸ್ತಿದ್ರೆ, ಅಕ್ಕಪಕ್ಕದರಿಂದ ತೊಂದರೆಯನ್ನು ಅನುಭವಿಸ್ತಿದ್ರೆ ಮತ್ತು ಅತ್ತೆ ಮಾವಂದರಿಂದ ಕಷ್ಟ ಅನುಭವಿಸ್ತಿದ್ರೆ, ಇವೆಲ್ಲವೂ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಸ್ನೇಹಿತರೆ, ನೀವು ಕೇಳಬಹುದು, ಈ ನಿಂಬೆಹಣ್ಣಿನ ತಂತ್ರವನ್ನು ಹೆಂಗಸರು ಮಾಡಬೇಕಾ ಅಥವಾ ಗಂಡಸರು ಮಾಡಬೇಕಂತ. ಸ್ನೇಹಿತರೆ, ಯಾರಿಗೆ ತುಂಬಾ ಸಮಸ್ಯೆ ಇದೆ ಮತ್ತು ಎಲ್ಲದರಿಂದ ಕಷ್ಟ ಅನುಭವಿಸ್ತಾ ಇರ್ತೀರಾ, ಎಲ್ಲರೂ ಮಾಡ್ಬೋದು. ಗಂಡಸರಾದ್ರೂ ಮಾಡ್ಬೋದು, ಹೆಂಗಸರಾದ್ರೂ ಮಾಡ್ಬೋದು. ಆದರೆ ಉಪಾಯವನ್ನು ಮಾಡುವಾಗ ಶ್ರದ್ಧೆ, ಭಕ್ತಿ ಎಲ್ಲವೂ ಇರಬೇಕು. ಸ್ನೇಹಿತರೆ, ಈ ತಂತ್ರ ನೀವು ಸಂಕಲ್ಪ ಮಾಡಿದ ನಂತರ ಈ ಪೀಸುಗಳನ್ನು ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾರೂ ಇಲ್ಲದ ಜಾಗದಲ್ಲಿ ಬಿಸಾಡಬೇಕು ಅಥವಾ ಬಾವಿ ಒಳಗೆ ಹಾಕಿದರೆ ಇನ್ನೂ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.